ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ ಸಿದ್ಧತೆ. ಎರಡನೇ ಬೆಳೆಗೆ ನೀರಿಲ್ಲ ಎಂದಿರುವಂತ ಸಚಿವ ಶಿವರಾಜ್ ತಂಗಡಗಿ ನೀರು ಬಿಡಲೇಬೇಕು ಎಂದು ಆಗ್ರಹಿಸಿ ರೈತರ ಪ್ರತಿಭಟನೆ. ಕಾಟಗಿ ಪಟ್ಟಣದಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ವಿನೂತನ ಪ್ರತಿಭಟನೆಗೆ ಮುಂದಾದಂತ ರೈತರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಎರಡನೇ ಬೆಳೆಗೆ ನೀರು ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಬಿಟ್ರು. ನೀರು ಬಿಡಲೇಬೇಕು ಅಂತ ಆಗ್ರಹಿಸಿ ರೈತರು ಇದೀಗ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಲಾಗಿದೆ. पार्वती ಕೊಡಲೇಬೇಕು ಸರ್ಕಾರ ಮತ್ತು ಎರಡನೇ ಬೆಳೆಗೆ ನಮಗೆ ಕಡ್ಡಾಯವಾಗಿ ನೀರು ಒದಗಿಸಲೇಬೇಕು ಅಂತ ನಾವೇನು ಅಹೋರಾತ್ರಿ ಧರಣಿ ಕೂತಿದ್ದೇವೆ. ನಮ್ಮೊಂದಿಗೆ ಸುಮಾರು ರೈತರು ಬಂದು ಇವತ್ತು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಒಳಗಾದ ರೈತರಿಗೆ ಪರಿಹಾರ ಒದಗಿಸಿಲ್ಲ ಸರ್ಕಾರ. ಸುಮ್ಮನೆ ಊಹಾಪೋಹವಾಗಿ ನಾವು ಅವರಿಗೆ ಕೊಟ್ಟಿದ್ದೇವೆ, ನಾವು ಪರಿಹಾರ ಇವರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದೆ ಸರ್ಕಾರ. ಹಾಗಾಗಿ ನಾವು ಇವತ್ತು ಮೊನ್ನೆ ಶಿವರಾಜ್ ತಂಗಡಿಯವರಲ್ಲಿ ನಾನು ಮನವಿ ಮಾಡ್ತೇನೆ, ನೀವು ಈ ಒಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಒಳಗಾದ ರೈತರಿಗೆ ಪರಿಹಾರವನ್ನು ಕೊಡ್ರಿ ಮತ್ತು ಎರಡನೇ ಬೆಳೆಗೆ ಕಡ್ಡಾಯವಾಗಿ ನೀರು ಒದಗಿಸಲೇಬೇಕು. ಯಾಕಂದರೆ ನೀವು 3 ತಿಂಗಳ ಒಳಗಾಗಿ ನೀವು ಎಸ್ಟಿಮೇಟ್ಗಳನ್ನಾದರೂ ನೀವು ಉಡಿಸ್ಕೊಳ್ರಿ. ದಯವಿಟ್ಟು ವರ್ಣ ಕೃಪೆಯಿಂದ ನಾವು ಇವತ್ತು ಸಂಪೂರ್ಣವಾಗಿ 80 TMC ನೀರಿದೆ ಡ್ಯಾಮ್ನಲ್ಲಿ. ಅದಾದ ನಂತರದಲ್ಲಿ ಮುಂದಿನ ವರ್ಷದಲ್ಲಿ ನೀವೇನಾದರೂ ವರುಣ ಕೃಪೆ ತೋರದಿದ್ದ ಪಕ್ಷದಲ್ಲಿ ನಾವು 2 ವರ್ಷಗಳ ಕಾಲ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ಒದಗಿ ಬರಲಿದೆ. ದಯವಿಟ್ಟು ಮಾನ್ಯ ಶಿವರಾಜ್ ತಂಗಡಿಯವರೇ, ಅಹೋರಾತ್ರಿ ಧರಣಿ ಕೂಡಂತ ನಮ್ಮ ರೈತರ ಮೇಲೆ ಸ್ವಲ್ಪ ನಿಮ್ಮ ಇರಲಿ. ನಿಮಗೂ ಸಹ ಮನಸ್ಸಿದೆ, ನೀವು ಸಹ ಮನುಷ್ಯರು ಅಂತ ತಿಳ್ಕೊತೀವಿ. ನಾವು ಬೀದಿಗೆ ನಿಂತು ಇವತ್ತು ಹೋರಾಟ ಮಾಡಿ ಭಜನೆ ಮಾಡುವ ಮುಖಾಂತರ ಈ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ. ನೀವು ಇದನ್ನು